ವಿಧಾನಮಂಡಲ ಅಧಿವೇಶನ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಒಂದ್ ಕಡೆ ಅಧಿವೇಶನಕ್ಕೆ ಸರ್ಕಾರ ತಯಾರಿಯನ್ನು ಶುರು ಮಾಡಿದ್ರೆ, ವಿರೋಧ ಪಕ್ಷಗಳು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಪ್ಲಾನ್ ರೂಪಿಸ್ತಾ ಇವೆ. ಈಗ ನೈಸ್ ವಿಚಾರ ಮುಂದಿಟ್ಟುಕೊಂಡು ಕೋರ್ಟ್ ಆದೇಶ ಅನುಷ್ಠಾನ ಮಾಡುವಂತೆ ಅಧಿವೇಶನದಲ್ಲಿ ಧ್ವನಿ ಎತ್ತುವುದಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಮುಂದಾಗಿದೆ. ಈ ಕುರಿತು ಒಂದು ಡೀಟೇಲ್ ವರದಿ ಇಲ್ಲಿದೆ ನೋಡಿ. ಬಿಡದಿ ಬಳಿಕ ನೈಸ್ ಹೋರಾಟಕ್ಕೆ ಮುಂದಾದ ದಳಪತಿ. ಅಹೋರಾತ್ರಿ ಧರಣಿಗೂ ದೋಸ್ತಿ ಪಡೆಯ ಚಿಂತನೆ. ಹೌದು, ಈಗಾಗಲೇ ನೈಸ್ ಟೋಲ್ ಸಂಗ್ರಹ ಅಕ್ರಮವಾಗಿ ಆಗ್ತಿದೆ ಅಂತ ಕೋರ್ಟ್ ಆದೇಶ ನೀಡಿದೆ. ಈ ಆದೇಶವನ್ನ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡಿಲ್ಲ ಅನ್ನೋದು ಕುಮಾರಸ್ವಾಮಿಯವರ ಗಂಭೀರ ಆರೋಪ. ಪ್ರತಿದಿನ ಕೋಟಿಗಟ್ಟಲೆ ಹಣವನ್ನ ಅಕ್ರಮವಾಗಿ ಪ್ರಯಾಣಿಕರಿಂದ ಸಂಗ್ರಹಿಸಲಾಗ್ತಾ ಇದೆ. ಇದು ಕಾನೂನು ಬಾಹಿರ ಅನ್ನೋದು ಕೋರ್ಟ್ ಕೂಡ ಹೇಳಿದೆ. ಹೀಗಿದ್ರೂ ರಾಜ್ಯ ಸರ್ಕಾರ ನೈಸ್ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ಯಾಕೆ ಅಂತ ಕುಮಾರಸ್ವಾಮಿ ಧ್ವನಿ ಎತ್ತಿದ್ದಾರೆ. ವಿಧಾನಮಂಡಲ ಅಧಿವೇಶನದಲ್ಲೂ ಸದ್ದು ಮಾಡಲಿದೆ. ಈಗಾಗಲೇ ನೈಸ್ ವಿಚಾರದಲ್ಲಿ ಕೋರ್ಟ್ ಆದೇಶ ಆಗಿದೆ. ಆದರೆ ರಾಜ್ಯ ಸರ್ಕಾರ ಟೋಲ್ ಮುಕ್ತ ಮಾಡಲು ಮೀನಾಮೇಷ ಎಣಿಸುತ್ತಿದೆ ಅನ್ನೋದು ಜೆಡಿಎಸ್ನವರ ಗಂಭೀರ ಆರೋಪ. ಅಧಿವೇಶನದ ಒಳಗೆ ಟೋಲ್ ಸಂಗ್ರಹ ರದ್ದು ಮಾಡದಿದ್ರೆ ನಾವೇ ನೈಸ್ ಟೋಲ್ ಬಳಿ ಹೋಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಸುರೇಶ್ ಬಾಬು ಹೇಳಿದ್ದಾರೆ. ಅಧಿವೇಶನದಲ್ಲಿಯೂ ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡ್ತೇವೆ ಅಂತ ಸುಳಿವು ನೀಡಿದ್ದಾರೆ. ಖಂಡಿತ ನಾವು ಈ ಸದನದಲ್ಲಿ ಇದರ ಬಗ್ಗೆ ಎರಡೂ ಪಕ್ಷದವರು ಇದನ್ನ ಧ್ವನಿ ಎತ್ತಿ ಈ ಟೋಲ್ನ ನಿಲ್ಲಿಸೋದು ಮತ್ತೆ ಅಲ್ಲಿ ಇರ್ತಕ್ಕಂಥ ಒಂದು ಭೂಮಿಯನ್ನ, ರೈತರ ಭೂಮಿಯನ್ನ ಹೆಚ್ಚುವರಿಯಾಗಿ ಏನು ಕೊಟ್ಟಿದ್ದಾರೆ ಅದೆಲ್ಲದನ್ನು ಕೂಡ ಇವತ್ತು ವಾಪಸ್ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ಇದ್ದೇ ಇರ್ತದೆ. ಟೋಲ್ನ ಈ ಕ್ಷಣದಿಂದನೇ ನಿಲ್ಲಿಸಬೇಕು ಅಂತ ನಾವು ಆಗ್ರಹ ಪಡಿಸ್ತೇವೆ. ಇವತ್ತು ಒಂದು ಸದನದಲ್ಲೂ ಕೂಡ ಇದನ್ನ ಪ್ರಶ್ನೆ ಎತ್ತಿ ಅದರ ಬಗ್ಗೆ ಕೂಲಂಕುಷವಾಗಿ ಸರ್ಕಾರದಿಂದ ಸ್ಪಷ್ಟವಾಗಿ ಅದನ್ನ ಟೋಲ್ನ ತೆಗಿತಕ್ಕಂಥ ಕೆಲಸಕ್ಕೆ ಮುಂದಾಗ್ತವೆ. ಇಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಅಲ್ಲಿ ಧರಣಿ ಮಾಡಲಿಕ್ಕೂ ಸಿದ್ಧ ಇದ್ದೇವೆ. ನಂತರ ನಾವೆಲ್ಲ ಸಾರ್ವಜನಿಕರಲ್ಲಿ ಹೋಗಿ ಟೋಲ್ನ ನಾವೇ ಕೂಡ ತೆರವು ಮಾಡಿಸುವಂತ ಕೆಲಸನೂ ಕೂಡ ಮಾಡುವಂತ ಸಂದರ್ಭ ಉದ್ಭವ ಆಗಬಹುದು ಅದು ಮಾಡದೇ ಇದ್ರೆ. ಕುಮಾರಸ್ವಾಮಿ ಎತ್ತಿರುವ ಪ್ರಶ್ನೆಗೆ ಬಿಜೆಪಿಯವರು ಕೂಡ ಸಾಥ್ ನೀಡಲಿದ್ದಾರೆ. ಈಗಾಗಲೇ ನೈಸ್ ಹೋರಾಟವನ್ನ ಎರಡು ಪಕ್ಷಗಳು ಉಭಯ ಸದನಗಳಲ್ಲಿ ಕೈಗೆತ್ತಿಕೊಳ್ಳುವ ಬಗ್ಗೆ ಮಾತುಕತೆ ಆಗಿದೆ. ಸರ್ಕಾರ ನೈಸ್ ಟೋಲ್ ಸಂಗ್ರಹ ರದ್ದು ಮಾಡದಿದ್ರೆ ಅಧಿವೇಶನದಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ಕೋರ್ಟ್ನ ಆದೇಶ ಬಂದ ಮೇಲೂ ಕೂಡ ಸರ್ಕಾರ ಮೌನ ವಹಿಸಿದೆ ಅಂತಂದ್ರೆ ವಿರೋಧ ಪಕ್ಷಗಳು ಮೌನವಾಗಿರ್ಬೇಕಂತೇನಿಲ್ಲ. ಇದನ್ನ ನಾವು ಕೈಗೆತ್ಕೊಳ್ಬೇಕಾಗತ್ತೆ. ಇದಕ್ಕೆ ಈಗ ಹೊರಗಡೆಯೂ ಹೋರಾಟ ನಡೆಯುವ ಪ್ರಾರಂಭ ಆಗ್ತಾ ಇದೆ, ಸದನದ ಒಳಗಡೆಯೂ ಆಗ್ತದೆ. ಇದನ್ನ ಕೌನ್ಸಿಲ್ನಲ್ಲಿ ನಾವು ಇದನ್ನ ಪ್ರಬಲವಾಗಿ ನಾವು ತೆಗೆದುಕೊಳ್ಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ದೇವೆ. ಈಗ ಧರಣ ಮಾಡತಕ್ಕಂಥದ್ದು, ಈಗ ಬಿಡದಿಯ ಹೋರಾಟ ಯಾವ ರೀತಿ ನಡೀತದೋ ಅದರ ಜೊತೆಗೆ ಇದು ಕೂಡ ಮುಂದುವರಿತದೆ ಅಂತಕ್ಕಂಥದ್ದು. ನೈಸ್ ವಿಚಾರದಲ್ಲಿ ಕುಮಾರಸ್ವಾಮಿ ಎತ್ತಿರುವ ಧ್ವನಿಗೆ ಕಾಂಗ್ರೆಸ್ನ ಕೆಲ ಶಾಸಕರು ಕೂಡ ಬಾಹ್ಯ ಬೆಂಬಲ ನೀಡಲಿದ್ದಾರೆ ಎನ್ನುತ್ತಿವೆ ಮೂಲಗಳು. ಒಂದೆಡೆ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಸಿಗದೆ ಸುಮಾರು 30ಕ್ಕೂ ಹೆಚ್ಚು ಹಿರಿಯ ಶಾಸಕರು ಸರ್ಕಾರದ ಭಾಗವಾಗಿ ಇದ್ದುಕೊಂಡೇ ಪಕ್ಷದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಇಂತಹ ಕೆಲ ಶಾಸಕರು ಜೆಡಿಎಸ್ ಮತ್ತು ಬಿಜೆಪಿ ಹೋರಾಟಕ್ಕೆ ಅಧಿವೇಶನದಲ್ಲೂ ಬಾಹ್ಯ ಬೆಂಬಲ ನೀಡುವ ಸಾಧ್ಯತೆ ಇದೆ.